Hello dear, welcome to English Needs. In this video, you will learn how to change a compound sentence into a simple sentence. He was ill, so he did not attend the meeting. ಅವನು ಅನಾರೋಗ್ಯದಿಂದ ಇದ್ದ, ಅದಕ್ಕಾಗಿ ಅವನು ಮೀಟಿಂಗಿಗೆ ಹಾಜರಾಗಲಿಲ್ಲ. He did not attend the meeting due to illness. ಅನಾರೋಗ್ಯದಿಂದಾಗಿ ಅವನು ಮೀಟಿಂಗಿಗೆ ಹಾಜರಾಗಲಿಲ್ಲ. Again, the same example, he was ill and he did not attend the meeting. Being ill, he did not attend the meeting. ಅನಾರೋಗ್ಯ ಇದ್ದುದರಿಂದ ಅವನು ಮೀಟಿಂಗಿಗೆ ಹಾಜರಾಗಲಿಲ್ಲ. He was ill, yet he attended the meeting. ನೋಡಿ, ಇಲ್ಲಿ ರಿವರ್ಸ್ ಇದೆ. ಅನಾರೋಗ್ಯದಿಂದ ಇದ್ದ, ಅಷ್ಟಾದರೂ ಮೀಟಿಂಗಿಗೆ ಅಟೆಂಡ್ ಆದ ಅಂತ. In spite of illness, he attended the meeting. ಅನಾರೋಗ್ಯದಿಂದಿದ್ದರೂ ಅವನು ಸಭೆಗೆ ಹಾಜರಾದ. India attacked Pakistan and hit 11 Air Force bases. ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿತು ಮತ್ತು 11 ವಾಯುನೆಲೆಗಳನ್ನು ಧ್ವಂಸ ಮಾಡಿತು. Attacking Pakistan, India hit 11 Air Force bases. ಪಾಕಿಸ್ತಾನದ ಮೇಲೆ ದಾಳಿ ಮಾಡುತ್ತಲೇ ಭಾರತವು 11 ವಾಯುನೆಲೆಗಳನ್ನು ಧ್ವಂಸ ಮಾಡಿತು. He is the manager and he is the captain. ಅವನು ಮ್ಯಾನೇಜರ್ ಆಗಿದ್ದಾನೆ ಮತ್ತು ಅವನು ಕ್ಯಾಪ್ಟನ್ ಆಗಿದ್ದಾನೆ. Besides being the manager, he is the captain. ಮ್ಯಾನೇಜರ್ ಆಗುವುದರ ಜೊತೆಗೆ ಅವನು ಕ್ಯಾಪ್ಟನ್ ಕೂಡ ಆಗಿದ್ದಾನೆ. He did not do it, nor did he allow me to do it. ಅವನು ಇದನ್ನು ಮಾಡಲಿಲ್ಲ, ನಾನು ಅದನ್ನು ಮಾಡಲು ಅವನು ಅನುಮತಿಸಲೂ ಇಲ್ಲ. Not doing it himself, he did not allow me to do it. ತಾನೇ ಅದನ್ನು ಮಾಡದೆ ನನಗೂ ಅದನ್ನು ಮಾಡಲು ಅನುಮತಿಸಲಿಲ್ಲ. She betrayed me, so I am sad. ಅವಳು ನನಗೆ ಮೋಸ ಮಾಡಿದಳು, ಆದ್ದರಿಂದ ನಾನು ದುಃಖಿತನಾಗಿದ್ದೇನೆ. I am sad because of her betrayal. ಅವಳ ಮೋಸದಿಂದಾಗಿ ನಾನು ದುಃಖಿತನಾಗಿದ್ದೇನೆ. I am sad for she betrayed me. ನಾನು ದುಃಖಿತನಾಗಿದ್ದೇನೆ ಏಕೆಂದರೆ ಅವಳು ನನಗೆ ಮೋಸ ಮಾಡಿದಳು. I am sad because of her betrayal. You can also say it like this. Having been betrayed by her, I am sad. ಅವಳಿಂದ ಮೋಸ ಹೋಗಿದ್ದಕ್ಕಾಗಿ ನಾನು ದುಃಖಿತನಾಗಿದ್ದೇನೆ. You opt science or you opt commerce. ನೀನು ವಿಜ್ಞಾನವನ್ನು ಆಯ್ದುಕೋ ಅಥವಾ ನೀನು ವಾಣಿಜ್ಯವನ್ನು ಆಯ್ದುಕೋ. You opt for science or commerce. ನೀನು ಸೈನ್ಸ್ ಅಥವಾ ಕಾಮರ್ಸನ್ನು ಆಯ್ದುಕೋ. ಇದನ್ನು ಹೀಗೂ ಹೇಳಬಹುದು. You choose between science and commerce. ನೀನು ಸೈನ್ಸ್ ಮತ್ತು ಕಾಮರ್ಸ್ಗಳ ಮಧ್ಯ ಒಂದನ್ನು ಆಯ್ದುಕೋ. I want to become an officer, but my parents want me to become a doctor. ನಾನು ಒಬ್ಬ ಅಧಿಕಾರಿಯಾಗಲು ಬಯಸುತ್ತೇನೆ, ಆದರೆ ನನ್ನ ಪಾಲಕರು ನಾನು ಡಾಕ್ಟರ್ ಆಗಬೇಕೆಂದು ಬಯಸುತ್ತಾರೆ. ನೋಡಿ, ಈ ವಾಕ್ಯವನ್ನು ಬದಲಿಸುವಾಗ ಇಲ್ಲಿರತಕ್ಕಂಥ ಬಹಳಷ್ಟು ಶಬ್ದಗಳು ಬರೋದೇ ಇಲ್ಲ, ಬರೀ ಅದರ ಅರ್ಥ ಮಾತ್ರ ಬರುತ್ತೆ. I and my parents differ on my career. ನನ್ನ ವೃತ್ತಿ ಜೀವನದ ಕುರಿತಾಗಿ ನನ್ನ ಮತ್ತು ನನ್ನ ಪಾಲಕರ ಮಧ್ಯ ಮತಭೇದವಿದೆ. ಇದೇ ರೀತಿ ಅರ್ಥ ಬರುವಂತೆ ಹೀಗೂ ಹೇಳಬಹುದು. There is a conflict between me and my parents regarding my career. ನನ್ನ ವೃತ್ತಿ ಜೀವನದ ಕುರಿತಂತೆ ನನ್ನ ಮತ್ತು ನನ್ನ ಪಾಲಕರ ಮಧ್ಯ ಘರ್ಷಣೆ ಇದೆ. He informed me he is coming. ಅವನು ಬರುತ್ತಿದ್ದಾನೆಂದು ಅವನು ನನಗೆ ತಿಳಿಸಿದನು. His arrival was informed to me by him. ನನಗೆ ಅವನ ಬರುವಿಕೆಯನ್ನು ಅವನಿಂದ ತಿಳಿಸಲಾಗಿತ್ತು. ಇದನ್ನು ಹೀಗೂ ಹೇಳಬಹುದು. The information he is coming was given to me by him. It stopped raining. We continued our journey. ಮಳೆ ನಿಂತಿತು, ನಾವು ನಮ್ಮ ಪ್ರಯಾಣವನ್ನು ಮುಂದುವರಿಸಿದೆವು. We continued our journey after the rains. ಮಳೆಯ ನಂತರ ನಾವು ನಮ್ಮ ಪ್ರಯಾಣವನ್ನು ಮುಂದುವರಿಸಿದೆವು.
I received the call. I rushed immediately. ನಾನು ಕರೆಯನ್ನು ಸ್ವೀಕರಿಸಿದೆ. ತಕ್ಷಣವೇ ಹೊರಟೆ. Receiving the call, I rushed immediately. ಕರೆಯನ್ನು ಸ್ವೀಕರಿಸುತ್ತಿದ್ದಂತೆಯೇ ನಾನು ಹೊರಟೆ. I was late for I was stuck in traffic. ನನಗೆ ತಡವಾಯಿತು ಏಕೆಂದರೆ ನಾನು ಟ್ರಾಫಿಕ್ನಲ್ಲಿ ಸಿಲುಕಿಕೊಂಡಿದ್ದೆ. I was late because of traffic jam. ಟ್ರಾಫಿಕ್ ಜಾಮ್ ಇದ್ದುದರಿಂದ ನನಗೆ ತಡವಾಯಿತು. There was a traffic jam, so I was late. ಅಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು, ಆದ್ದರಿಂದ ನನಗೆ ಲೇಟ್ ಆಯಿತು. I was late because of traffic jam. ಇದನ್ನು ಹೀಗೂ ಹೇಳಬಹುದು. ಟ್ರಾಫಿಕ್ ಜಾಮ್ ಮೇಡ್ ಮೀ ಗೋ ಲೇಟ್. ಟ್ರಾಫಿಕ್ ಜಾಮ್ ನನಗೆ ತಡವಾಗಿ ಹೋಗುವಂತೆ ಮಾಡಿತು. He exercises regularly. He stays fit. He exercises regularly to stay fit. ಅವನು ಸದೃಢನಾಗಿರಬೇಕೆಂದು ನಿಯಮಿತವಾಗಿ ವ್ಯಾಯಾಮ ಮಾಡುತ್ತಾನೆ. ಇದನ್ನು ಹೀಗೂ ಹೇಳಬಹುದು. In order to stay fit, he exercises regularly. ಸದೃಢವಾಗಿ ಇರುವುದಕ್ಕೋಸ್ಕರ ಅವನು ನಿಯಮಿತವಾಗಿ ವ್ಯಾಯಾಮ ಮಾಡುತ್ತಾನೆ. ಇದನ್ನು ಹೀಗೂ ಹೇಳಬಹುದು. He exercises regularly for staying fit. She heard the bell. She opened the door. ಅವಳು ಗಂಟೆ ಶಬ್ದವನ್ನು ಕೇಳಿದಳು. ಅವಳು ಬಾಗಿಲನ್ನು ತೆರೆದಳು. ಇಲ್ಲಿ ಎರಡು ಆ್ಯಕ್ಷನ್ಗಳು ಒಂದರ ನಂತರ ಇಮ್ಮಿಡಿಯೇಟ್ಲಿ ಆಗಿದ್ದಾವೆ. ಅದಕ್ಕೆ ಇದನ್ನು ಹೀಗೆ ಹೇಳ್ತೀವಿ. ಗಂಟೆ ಶಬ್ದವನ್ನು ಕೇಳುತ್ತಲೇ ಅವಳು ಬಾಗಿಲನ್ನು ತೆರೆದಳು. Hearing the bell, she opened the door. ಕಾವ್ಯ finished her work and went to play. ಕಾವ್ಯ ತನ್ನ ಕೆಲಸವನ್ನು ಮುಗಿಸಿದಳು ಮತ್ತು ಆಡಲು ಹೋದಳು. Having finished her work, ಕಾವ್ಯ went to play. ತನ್ನ ಕೆಲಸವನ್ನು ಮುಗಿಸಿ ಕಾವ್ಯ ಆಡಲು ಹೋದಳು. ಇದನ್ನು ಹೀಗೂ ಹೇಳಬಹುದು. ಕಾವ್ಯ went to play after finishing her work. ತನ್ನ ಕೆಲಸವನ್ನು ಮುಗಿಸಿದ ನಂತರ ಕಾವ್ಯ ಆಡಲು ಹೋದಳು. He was punished earlier, yet he has committed the same mistake. ಅವನಿಗೆ ಈ ಮೊದಲು ದಂಡಿಸಲಾಗಿತ್ತು, ಆದರೂ ಅವನು ಅದೇ ತಪ್ಪನ್ನು ಮತ್ತೆ ಮಾಡಿದ್ದಾನೆ. He has repeated the mistake after being punished earlier. ಈ ಮೊದಲು ದಂಡಿಸಿದ ನಂತರವೂ ಆ ತಪ್ಪನ್ನು ಅವನು ಮತ್ತೆ ಮಾಡಿದ್ದಾನೆ. I have seen a girl. She has blue eyes. ನಾನು ಒಬ್ಬ ಹುಡುಗಿಯನ್ನು ನೋಡಿದ್ದೇನೆ. ಅವಳು ನೀಲಿ ಕಣ್ಣನ್ನು ಹೊಂದಿದ್ದಾಳೆ. I have seen a girl with blue eyes. ನೀಲಿ ಕಣ್ಣುಗಳನ್ನು ಹೊಂದಿದ ಹುಡುಗಿಯನ್ನು ನಾನು ನೋಡಿದ್ದೇನೆ. He is very weak. He cannot walk. ಅವನು ತುಂಬ ಅಶಕ್ತನಾಗಿದ್ದಾನೆ. ಅವನಿಗೆ ನಡೆಯಲು ಆಗುವುದಿಲ್ಲ. He is too weak to walk. ಅವನು ನಡೆಯಲಾರದಷ್ಟು ಅಶಕ್ತನಾಗಿದ್ದಾನೆ. He put in a lot of efforts, yet he failed. ಅವನು ತುಂಬ ಪ್ರಯತ್ನಪಟ್ಟನು, ಆದರೂ ಅವನು ಅನುತ್ತೀರ್ಣನಾದನು. Despite putting a lot of efforts, he failed. ಬಹಳಷ್ಟು ಪ್ರಯತ್ನಪಟ್ಟರೂ ಅವನು ಅನುತ್ತೀರ್ಣನಾದನು. Thank you for watching the video. Jai Hind.